ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಏಜಾಜ್ ಅಂತ. ಇದು ನನ್ನ ಯೂಟ್ಯೂಬ್ನ ಮೊದಲನೆಯ ವೀಡಿಯೋ ಅಂತ ನಾನು ಒಂದು ಮಾಡ್ತಾಯಿದ್ದೀನಿ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಆಟೋ ಜಾಜ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೀವಿ. ನಿಮಗೆ ಬರೀ 5 ನಿಮಿಷ ತೊಗೊಳುತ್ತೆ ಅಷ್ಟೇ ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ನಮ್ಮ ಬಗ್ಗೆ ತಿಳಿದ ನಂತರ ನೀವು ನಮಗೆ ಫಾಲೋ ಮಾಡಬೇಕಾ, ಸಬ್ಸ್ಕ್ರೈಬ್ ಮಾಡಬೇಕಾ, ಇಲ್ಲ ನಮ್ಮ ವೀಡಿಯೋಸ್ ಮುಂದಕ್ಕೆ ನೋಡಬೇಕಾ ಅನ್ನೋದು ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಸೊ ಜಸ್ಟ್ ನನಗೆ 2 ಮಿನಿಟ್ಸ್ ಅಥವಾ 5 ನಿಮಿಷ ಟೈಮ್ ಕೊಟ್ಟರೆ ಸಾಕು. ನಾನು ನಿಮಗೆ ನಮ್ಮ ವಿಡಿಯೋ ಏನಕ್ಕೆ ನಿಮ್ಗೆ ಹೆಲ್ಪ್ ಆಗಬೇಕು, ಯಾವ ರೀತಿಯಲ್ಲಿ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಇದು ನಮ್ಮ ಕಾರ್ ಶೋರೂಮು, ಯೂಸ್ಡ್ ಕಾರ್ ಶೋರೂಮು, ಕಾರ್ಸ್ ಪಾಯಿಂಟ್ ಅಂತ ಹೇಳಿ ನಮ್ಮ ಚಾನಲ್ ಆಟೋ ಜಾಜ್ ಅಂತ ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ನನಗೆ ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟು, ನಿಮ್ಮ ಒಂದು ಭರವಸೆ, ನಿಮ್ಮ ಒಂದು ನಂಬಿಕೆ ತುಂಬಾ ರಿಕ್ವೈರ್ಮೆಂಟ್ ಇದೆ. ಸೊ ನಾವು ನಮ್ಮ ಶೋರೂಮಲ್ಲಿ ಯೂಸ್ಡ್ ಕಾರ್ಸ್ ಡೀಲ್ ಮಾಡ್ತೀವಿ. ಅರೌಂಡ್ 2 ಲ್ಯಾಕ್ಸಿಂದ ಸ್ಟಾರ್ಟ್ ಮಾಡ್ತೀವಿ. 2 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ 25-30 ಲ್ಯಾಕ್ಸ್ವರೆಗೂ ಕೂಡ ನಮ್ಮ ಹತ್ರ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ನೀವು ನನಗೆ ಮಾಡಬೇಕಾಗಿರೋದು, ನಾನು ನಿಮ್ಮ ಹತ್ರ ಯೂಸ್ಡ್ ಕಾರ್ ಪರ್ಚೇಸ್ ಮಾಡಬೇಕಾದ್ರೆ ಏನಕ್ಕೆ ಮಾಡಬೇಕು? ಸೊ ಆ ಪ್ರಶ್ನೆ ಬಂದರೆ ಮೊದಲನೇದಾಗಿ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಎಲ್ಲ ಬೇರೆ ಶೋರೂಮ್ಗಳ ಥರ ಯಾವ ಗಾಡಿಗಳು ಬರ್ತಿದೆಯೋ ಎಲ್ಲ ಗಾಡಿಗಳು ಮಾರಬೇಕು, ಸಂಪಾದನೆ ಮಾಡಬೇಕು ಅನ್ನೋದು ಇರೋದಿಲ್ಲ. ಎಸ್, ಎಂಡ್ ಆಫ್ ದಿ ಡೇ ಇದು ಒಂದು ಬಿಸ್ನೆಸ್ಸು. ಬಟ್ ಬಿಸ್ನೆಸ್ಸಲ್ಲಿ ಸಂಪಾದನೆ ಇದ್ದೇ ಇರುತ್ತೆ. ಬಟ್ ಅದ್ರ ಜೊತೆಗೆ ಒಂದು ಕ್ವಾಲಿಟಿ ವೇ ಆಫ್ ಬಿಸ್ನೆಸ್ ಅನ್ನೋದಿರುತ್ತೆ. ಸೊ ಅದನ್ನು ನಾವು ಫಾಲೋ ಮಾಡ್ತಿದ್ದೀವಿ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ಪ್ರತಿ ವೆಹಿಕಲ್, ಯಾವುದೇ ಒಂದು ವೆಹಿಕಲ್ ಬಂದರೂ ಕೂಡ 28 ಜೆನ್ಯೂನ್ ಚೆಕ್ಸ್ ಮಾಡ್ತೀವಿ. ಈ 28 ಜೆನ್ಯೂನ್ ಚೆಕ್ಸಲ್ಲಿ ಏನೇನಿರುತ್ತೆ, ಸೊ ನಿಮಗೆ ಡಾಕ್ಯುಮೆಂಟೇಷನಲ್ಲಿ ಏನಾದರೂ ಚಾಲೆಂಜ್ ಇದೆಯಾ, ಡಾಕ್ಯುಮೆಂಟೇಷನ್ ಇಲ್ಲ, ಏನಾದರೂ ರನ್ನಿಂಗ್ ಇದೆಯಾ, ಏನಾದರೂ ಎಕ್ಸ್ಪೈರ್ ಇದೆಯಾ, ಅಥವಾ ಬಾಡಿ ಲೈನಲ್ಲಿ ಏನಾದರೂ ಆಕ್ಸಿಡೆಂಟಲ್ ಇದೆಯಾ, ನಾನ್ ಆಕ್ಸಿಡೆಂಟಲ್ ಇದೆಯಾ, ಸೊ ಯಾವ ಪೀಸ್ ಪೇಂಟ್ ಆಗಿದೆ, ಯಾವ ಪೀಸ್ ಪೇಂಟ್ ಆಗಿಲ್ಲ, ಯಾವ ಪೀಸ್ ರೀಪ್ಲೇಸ್ ಆಗಿದೆ, ಯಾವ ಪೀಸ್ ರೀಪ್ಲೇಸ್ ಆಗಿಲ್ಲ, ಅಟ್ ಪ್ರೆಸೆಂಟ್ ಏನು ಮೀಟರ್ ರೆಕಾರ್ಡೆಡ್ ಇದೆಯೋ, ಇದು ರೆಕಾರ್ಡೆಡ್ ಇದೆಯೋ ಇಲ್ವೋ, ಹಿಸ್ಟ್ರಿ ಅವೈಲೇಬಲ್ ಇದೆಯೋ ಇಲ್ವೋ, ಸೊ ಇನ್ನು ಮುಂದಕ್ಕೆ ನಾನು ಗಾಡಿ ತೊಗೊಂಡೋಗಿದ ನಂತರ ನಾನು ಏನಾದರೂ ಎಕ್ಸ್ಪೆನ್ಸಸ್ ಮಾಡಬೇಕಾಗಿದೆಯೋ ಇಲ್ವೋ, ನನ್ನ ಹೆಸರು ಗಾಡಿ ಟ್ರಾನ್ಸ್ಫರ್ ಆಗೋವರೆಗೂ ನನಗೇನೋ ತಲೆನೋ ಆಗುತ್ತಾ ಆಗಲ್ವಾ ಅನ್ನೋದು ಪ್ರತಿಯೊಂದು ಇನ್ಫಾರ್ಮೇಷನು 28 ಚೆಕ್ಸ್ ನಮ್ಮ ಕಡೆಯಿಂದ ಮಾಡಿ ಸರ್ಟಿಫೈ ಆಗಿದ ನಂತರ ವಿಚ್ ಆಲ್ ವೆಹಿಕಲ್ಸ್, ಯಾವ್ಯಾವ ವೆಹಿಕಲ್ಸು 4.5 ರೇಟಿಂಗ್ ಆ್ಯಂಡ್ ಅಬವ್ ಇರುತ್ತೋ ಆ ವೆಹಿಕಲ್ ಮಾತ್ರ ನಾವು ಇಲ್ಲಿ ಎಂಟರ್ಟೈನ್ ಮಾಡ್ತೀವಿ. ಸೊ 90% ಆಫ್ ವೆಹಿಕಲ್ಸ್ ನಮ್ದು ಏನಿರುತ್ತೆ ಪಾರ್ಕ್ ಆ್ಯಂಡ್ ಸೆಲ್ ಇರುತ್ತೆ. ಸೊ ಪಾರ್ಕ್ ಆ್ಯಂಡ್ ಸೆಲ್ಲಲ್ಲಿ ನೀವೇನಿಗೆ ತೊಗೋಬೇಕಂತಂದರೆ, ಇಲ್ಲಿ ಡೀಲರ್ ಪ್ರಾಫಿಟ್ ನಿಮಗೆ ಕಡಿಮೆ ಆಗುತ್ತೆ. ಆ ಕಾರಣದಿಂದ ನಮ್ಮ ಹತ್ರ ನೀವು ಕೊಂಡ್ಕೊಳ್ಳೋ ವೆಹಿಕಲ್ ಏನಾಗುತ್ತೆ, ಪ್ರೈಸಲ್ಲಿ ಸ್ವಲ್ಪ ಅರೌಂಡ್ 5% ಆಗಿರಲಿ, 6% ಆಗಿರಲಿ ಕಡಿಮೆಗೆ ಸಿಗುತ್ತೆ. ಬಟ್ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ 100% ಕ್ವಾಲಿಟಿ ಅಶ್ಯೂರ್ ಮಾಡ್ತಿದ್ದೀವಿ. ಒಂದು ವೆಹಿಕಲ್ಲು ಆಲ್ಮೋಸ್ಟ್ ನಾವು ಇಲ್ಲಿವರೆಗೂ 400+ ವೆಹಿಕಲ್ ಸೇಲ್ ಮಾಡಿದ್ದೀವಿ. ಸೊ ಅದು ಆ ವೆಹಿಕಲ್ಸಲ್ಲಿ ಇಲ್ಲಿವರೆಗೂ ಒಂದು ಆಕ್ಸಿಡೆಂಟಲ್ ವೆಹಿಕಲ್ ಆಗಿರಲಿ, 3ನೇ ಓನರ್ 4ನೇ ಓನರ್ ವೆಹಿಕಲ್ ಇಲ್ಲಿವರೆಗೂ ನಾವು ಎಂಟರ್ಟೈನ್ ಮಾಡೋದಿಲ್ಲ. 90% ನಮ್ಮ ವೆಹಿಕಲ್ಸು ಯೂಸ್ ಕಾರ್ಸಲ್ಲಿ ಯಾವುದೇ ಅದು ಇರುತ್ತೋ ಪ್ರತಿಯೊಂದು ಕೂಡ ನಮ್ಮ ಹತ್ರ ಸಿಂಗಲ್ ಓನರ್ ಇರುತ್ತೆ, ಅಥವಾ ವೆಹಿಕಲ್ ಚೆನ್ನಾಗಿ